ಎಸ್, ಮತ್ತು ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದೆ. ರಾಜ್ಯ ಸರ್ಕಾರ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕೊಂಡಿದೆ. ಅದು ಕೂಡ ಜ್ಞಾನ ದೇಗುಲದಲ್ಲೇ ಮತ್ತೊಂದು ಕಿಡಿ ಹೊತ್ಕೊಂಡಿದೆ. ಇದು ಸುವರ್ಣ ನ್ಯೂಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಶಾಲೆಯನ್ನ ಜ್ಞಾನ ದೇಗುಲ ಅಂತ ಕರಿತೀವಿ. ಅಂತಹ ಜ್ಞಾನ ದೇಗುಲದಲ್ಲಿ ಮತ್ತೊಂದು ಕಿಡಿ ಹೊತ್ತಿಸ್ತಾ ಸರ್ಕಾರ ಮಾಡಿಕೊಂಡಿರುವ ಮತ್ತೊಂದು ಎಡವಟ್ಟೇನು? ಆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮೆದುರುಗಡ್ತೀವಿ. ಯಾವುದೇ ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಆ ಶಾಲೆಯ ಒಳಗೆ ಬರುವಾಗ ಕೈ ಮುಗಿದು ಒಳಗೆ ಬನ್ನಿ ಎನ್ನುವ ಘೋಷವಾಕ್ಯ ಇರುತ್ತೆ. ಅಂತಹ ಒಂದು ಘೋಷವಾಕ್ಯಕ್ಕೆ ಈಗ ಕತ್ತರಿ ಬಿದ್ದಿದೆ. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬೋರ್ಡ್ ಬದಲಾಯಿಸಲಾಗಿದೆ. ವಸತಿ ಶಾಲೆಗಳಲ್ಲಾದಂತಹ ಮತ್ತೊಂದು ಎಡವಟ್ಟಿದು. ಕೈ ಮುಗಿದು ಒಳಗೆ ಬನ್ನಿ ಅಂತನ್ನುವಂತಹ ಘೋಷವಾಕ್ಯದಲ್ಲಿ ಏನ್ ಸಮಸ್ಯೆ ಇತ್ತು ಹಾಗಿದ್ರೆ? ರಾಷ್ಟ್ರಕವಿ ಕುವೆಂಪು ಅವರ ಕವನದಿಂದ ಪ್ರೇರಿತವಾದಂತಹ ಘೋಷವಾಕ್ಯ ಇದು. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸು ಅಂತ ಬದಲಾಯಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಏನಿತ್ತು? ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತಿತ್ತು. ಅದನ್ನ ಬದಲಾಯಿಸಿ ಈಗ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಘೋಷವಾಕ್ಯವನ್ನ ಬರೆಯಲಾಗಿದೆ. ಈ ಬದಲಾವಣೆ ಯಾಕೆ ಹಾಗಿದ್ರೆ? ಇದು ಈಗ ಮತ್ತೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಜ್ಞಾನ ದೇಗುಲದಲ್ಲಿ ಮತ್ತೊಂದು ಕಿಡಿ ಹೊತ್ತಿಸ್ತಾ ಇದೆಯಾ ಸರ್ಕಾರ ಈ ಮೂಲಕ? ಈ ಹೇಳಿಕೆಯಲ್ಲಿ, ಈ ಘೋಷವಾಕ್ಯದಲ್ಲಿ ಏನ್ ಸಮಸ್ಯೆ ಇತ್ತು ಹಾಗಿದ್ರೆ? ರಾಷ್ಟ್ರಕವಿ ಕುವೆಂಪುರವರು ಬರೆದಂತಹ ಕವನದಿಂದ ಪ್ರೇರಿತವಾದಂತಹ ಘೋಷವಾಕ್ಯ ಇದು. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಪದ್ಯ ನೆನಪಿರಬಹುದು ನಮಗೆ. ಆ ಪದ್ಯದಿಂದ ಪ್ರೇರಿತವಾಗಿ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಪ್ರತಿಯೊಂದು ಶಾಲೆಗಳನ್ನ ನಾವು ನೋಡ್ತಿದ್ವಿ. ಆದ್ರೆ ಈ ಘೋಷವಾಕ್ಯ ಈಗ ಬದಲಾಗಿ ಹೋಗಿದೆ. ಅಂತದೊಂದು ಘೋಷಣೆಯನ್ನ, ಜೊತೆಗೆ ಈ ಘೋಷಣೆಗೆ ಕತ್ತರಿಯನ್ನ ಸರ್ಕಾರವೇ ಹಾಕಿದೆ. ಈ ಬದಲಾವಣೆ ಆಗಿರೋದು ಯಾಕೆ ಆಗಿದ್ರೆ? ಬದಲಾಯಿತು ಯಾಕೆ ಘೋಷವಾಕ್ಯ? ಮೊದಲಿದ್ದ ಘೋಷವಾಕ್ಯ ಏನು, ಬದಲಾದದ್ದೇನು ಅನ್ನೋದನ್ನ ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ವಿವಾದಕ್ಕೆ ರಾಜ್ಯ ಸರ್ಕಾರ ಈ ಮೂಲಕ ನಾಂದಿ ಹಾಡ್ತಾ ಇದೆ. ಹಲವು ವರ್ಷಗಳಿಂದ ಇದ್ದಂತಹ ಘೋಷವಾಕ್ಯ ಇದು. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ. ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳಿಂದ ಪ್ರೇರಿತರಾಗಿ ಬರೆಯಲಾದಂತಹ ಘೋಷವಾಕ್ಯ ಈಗ ಅದನ್ನ ಬದಲಾವಣೆ ಮಾಡಲಾಗಿದೆ. ಯಾಕೆ ಈ ಬದಲಾವಣೆ ಅನ್ನೋದರ ಬಗ್ಗೆ ರಾಜ್ಯ ಸರ್ಕಾರದಿಂದ ಉತ್ತರವೂ ಕೂಡ ಬೇಕಾಗಿದೆ. ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಘೋಷವಾಕ್ಯದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಭಾರೀ ಚರ್ಚೆಗೆ ಇದು ಕಾರಣ ಆಗ್ತಾ ಇದೆ. ಅದು ಕೂಡ ವಸತಿ ಶಾಲೆಗಳಲ್ಲಿ ಈ ರೀತಿ ಬರೆಯಲಾಗಿರುವಂಥದ್ದು ಘೋಷವಾಕ್ಯ. ಕೈ ಮುಗಿದು ಒಳಗೆ ಬನ್ನಿ ಅಂತ ಇದ್ದದ್ದನ್ನ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲು ಮಾಡಲಾಗಿದೆ. ಯಾಕಾಗಿ ಈ ಬದಲಾವಣೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಸುಮಾರು 100 ವರ್ಷಗಳಿಂದ ಇರುವಂತಹ ಈ ಘೋಷವಾಕ್ಯ ಈಗ ಯಾಕೆ ಬದಲಾಗತ್ತೆ ಅಂತ ಅನ್ನುವಂಥದ್ದು. ಅಂದ್ರೆ ಇದ್ದಂತಹ 10 ವರ್ಷಗಳ ಘೋಷವಾಕ್ಯವನ್ನ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ, ಇದರಲ್ಲಿ ಏನ್ ಸಮಸ್ಯೆ, ಏನ್ ಮಾಹಿತಿ ಆಗಿದ್ರೆ ಸಿಗ್ತಾ ಇದೆ, ಸರ್ಕಾರದ ನಡೆಗೆ ಕಾರಣ ಏನು? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.